ತಕ್ಷಣದಲ್ಲಿ 150-200 ಜನ ಭಾಗವಹಿಸುವಂತ ಒಂದು ಸಂಘಟನೆಯನ್ನು ಇವತ್ತು ರೂಪಿಸಿ ಬಹಳಷ್ಟು ಪ್ರಯತ್ನ ಮಾಡಿದ್ರು ನಮ್ಮ ಗಂಗಾಧರ ಗೌಡ ಹಾಗೂ ಶ್ರೀಧರ ಮಲೆಕುಳಿಯವರು ಕೂಡ. ಇವತ್ತು ಅವರ ಸಂಘಟನೆ ಎಷ್ಟು ಬಲವಾಗಿದೆ ಅಂತ ಹೇಳಿದ್ರೆ, ಒಂದು ಹೇಳಿಕೆ ಕೊಟ್ಟರೆ ಸಾಕು ತಕ್ಷಣದಲ್ಲಿ 150-200 ಜನ ಭಾಗವಹಿಸುವಂತ ಒಂದು ಸಂಘಟನೆಯನ್ನು ಇವತ್ತು ರೂಪಿಸಿಕೊಂಡಿದ್ದಾರೆ. ಅವರ ಸಂಘಟನೆ ಚಾತುರ್ಯದಲ್ಲಿ ಮೆಚ್ಚಿ ಇವತ್ತು ನಮಗೆ ಬಹಳ ಖುಷಿ ಆಗ್ತಿದೆ. ಅವರು ಕೂಡ ಅವರು ಅರಣ್ಯ ಮೂಲ ಬುಡಕಟ್ಟು ಸಮುದಾಯದ ಒಕ್ಕೂಟದಲ್ಲಿಯೂ ಕೂಡ ಅವರು ಸಂಚಾಲಕರಾಗಿ ಉಪಸಂಚಾಲಕರಾಗಿ ನಿರ್ವಹಿಸ್ತಾ ಇದ್ದಾರೆ. ನಮ್ಮ ರಾಜ್ಯ ಮಟ್ಟದಲ್ಲಿ ಎಲ್ಲೂ ಕೂಡ ಆ ಒಂದು ನಮ್ಮ ಅರಣ್ಯ ಮೂಲ ಬುಡಕಟ್ಟು ಸಮುದಾಯಗಳ ಸಭೆ ಆಗುವಾಗ ಆ ಸಭೆಗಳಲ್ಲಿ ನಿರಂತರವಾಗಿ ಭಾಗವಹಿಸಿ ನಮಗೆ ನಮ್ಮ ಸಂಘಟನೆಗೆ ಸಲಹೆ ಸೂಚನೆಗಳನ್ನು ನೀಡಿ ಮತ್ತು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅಧಿಕಾರಿಗಳನ್ನು ಭೇಟಿ ಮಾಡುವ ಸಂದರ್ಭದಲ್ಲಿ, ಬೆಂಗಳೂರಿಗೆ ಹೋಗುವ ಸಂದರ್ಭದಲ್ಲಿ, ಮೈಸೂರಿಗೆ ಹೋಗುವ ಸಂದರ್ಭದಲ್ಲಿ ನಿರಂತರವಾಗಿ ನಮ್ಮ ಜೊತೆಗೆ ಅವರು ನಮ್ಮ ಜೊತೆಯೇ ಇರ್ತಾರೆ. ಹಾಗಾಗಿ ಈ ದಿನ ಅವರು ನಮ್ಮ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅದೇ ರೀತಿಯಲ್ಲಿ ಈಗ ನಮ್ಮ ಸಂಘಟನೆಯ ಹೋರಾಟಕ್ಕೆ ಒಂದೆರಡು ಮಾತನ್ನ ಅವರು ಆಡಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಹೊರಗ ಅಭಿವೃದ್ಧಿ ಸಂಘಟನೆಗಳ ಒಕ್ಕೂಟ ರಿಜಿಸ್ಟರ್ ಕರ್ನಾಟಕ ಮತ್ತು ಕೇರಳ ಇದರ ವತಿಯಿಂದ ಒಂದು ಅಹೋರಾತ್ರಿ ಧರಣಿ ನಿಮ್ಮ ಬೇಡಿಕೆಗಳಾದ ಭೂಮಿ, ಕೃಷಿ ಭೂಮಿ ಹಕ್ಕು ಮತ್ತು ಉದ್ಯೋಗ 100% ಉದ್ಯೋಗ ಕುರಿತಾಗಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೇವೆ. ನಮಗೆ ಕೂಡ ಸಂತೋಷ ಆಗ್ತಿದೆ. ಮೊನ್ನೆ ಸುಶೀಲ ಮೆಸೇಜ್ ಹಾಕಿದ್ರು, ರಾಜ್ಯ ಒಕ್ಕೂಟ ಗ್ರೂಪ್ ಅಲ್ಲಿ ಹಾಕಿದ್ರು. ನನಗೆ ಕೂಡ ತುಂಬಾ ಸಂತೋಷ ಆಯ್ತು. ನಮ್ಮ ಏನು ಹೋರಾಟ ಇದೆ, ಸಂಘಟನೆಯನ್ನು ಮಾಡ್ತಾ ಇದ್ದೀವಿ, ನಮ್ಮ ಹಕ್ಕು ಏನಿದೆ ಆ ಹಕ್ಕುಗೋಸ್ಕರ ನಿರಂತರ ಒಂದು 10-15 ವರ್ಷದಿಂದ ನೀವು ಹೋರಾಟ ಮಾಡ್ತಾ ಬಂದಿದ್ದೀರಿ. ಕೆಲವೊಂದು ಅದಕ್ಕೆ ಯಶಸ್ಸು ಸಿಕ್ಕಿದೆ. ಇನ್ನೂ ಹಲವು ಬೇಡಿಕೆಗಳಿಗೆ ಯಶಸ್ಸು ಸಿಗ್ಲಿಕ್ಕೆ ಒಂದು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಅದು ನಿಮಗೆ ಸಿಗ್ಲಿ. ಅದಕ್ಕೆ ನಮ್ಮ ಉಡುಪಿ ಜಿಲ್ಲಾ ಮಲೆಕುಳಿ ಸಂಘದ ಏನು ಸಹಕಾರ ಇದೆ, ಬೆಂಬಲ ಇದೆ, ಸಂಪೂರ್ಣವಾಗಿ ಇದೆ ಅಂತ ಈ ಮೂಲಕ ನಾನು ಘೋಷಣೆ ಮಾಡ್ತಾ ಇದ್ದೇನೆ. ಯಾಕಂದ್ರೆ